ನಮಸ್ಕಾರ ಸ್ನೇಹಿತರೆ, ಮತ್ತೆ ನಿಮ್ಮನ್ನು ಹಿಂಡುಮನೆ ಹಣ್ಣಿನ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಈ ದಿನ ನಿಮಗೆ ಒಂದು ಮೆಣಸಿನ ಕೊಯ್ಲಿನ ಬಗ್ಗೆ ತೋರಿಸ್ತಾ ಇದ್ದೇನೆ. ನೋಡಿ, ಇದು ಮೆಣಸಿನ ಬಳ್ಳಿ ಹಣ್ಣು ಆಗ್ತಾ ಇದೆ. ಈಗ ನೋಡಿ, ಮೆಣಸನ್ನು ನಾವು ಕೊಯ್ತಾ ಇದ್ದೇವೆ. ಈಗ ಮರವನ್ನು ಹತ್ತಿ ಸುಮಾರು ಇದು 30 ಅಡಿಯ ಒಂದು ಏಣಿ, 30 ಅಡಿಯ ಮೇಲೆ ಒಂದು 5 ಅಡಿ ಸಿಗ್ತದೆ. ಅಲ್ಲಿಗೆ 35 ಅಡಿಗೆ ನಾವು ಹೈಟನ್ನು ಕಟ್ ಮಾಡ್ತೇವೆ. ನೋಡಿ ಸ್ನೇಹಿತರೆ, ಮೆಣಸಿನ ಕಾಳನ್ನು ಕೊಯ್ದು ಈಗ ಹಣ್ಣು ಮೆಣಸನ್ನು ಆರಿಸಿ ಅದರಲ್ಲಿ ಬೇಳೆ ಕಾಳನ್ನು ಮಾಡ್ತಾ ಇದ್ದಾವೆ. ಈ ರೀತಿ ಕೊಯ್ದು ಒಂದು 4 ದಿವಸ ಹಾಗೆ ಚೀಲದಲ್ಲಿಟ್ಟರೆ ಹಣ್ಣಾಗೋದೆಲ್ಲ ಆಗ್ತದೆ. ಆನಂತರ ಅದನ್ನು ಆರಿಸಿ ನಾವು ಮಿಷನ್ನಿಗೆ ಹಾಕಿ ಮಾಡ್ತೇವೆ. ಅದನ್ನು ಮಿಷನ್ನಲ್ಲಿ ಯಾವ ರೀತಿ ಮಾಡ್ತೇವೆ ಅಂತ ತೋರಿಸ್ತೇನೆ ಮುಂದೆ. ಈಗ ಈ ರೀತಿ ಹಣ್ಣಾಗಿದೆ, ಇದು ಚೆನ್ನಾಗಿ. ಇದನ್ನು ಆರಿಸಿ ಹಣ್ಣುಗಳನ್ನೆಲ್ಲ ಬೇರೆ ಮಾಡ್ತಾ ಇದ್ದೇವೆ. ಈಗ ಇದನ್ನು ಈ ರೀತಿ ಆರಿಸಿದ ನಂತರ ಇದು ಈ ಮಿಷನಿಗೆ ಹಾಕಿ ಕಾಳು ಮೆಣಸನ್ನೆಲ್ಲ ಬೇರೆ ಮಾಡ್ತೇವೆ. ಈ ರೀತಿ ಇದು ಆಗ್ತದೆ. ಇದನ್ನು ನೋಡಿ, ಈ ರೀತಿ ಹಾಕಿ ಬಿಡಿಸ್ತೇವೆ ಕಾಳು ಮೆಣಸು. ಇಲ್ಲಿ ಕೆಳಗಡೆ ಕಾಳು ಮೆಣಸು ಬೀಳ್ತದೆ. ಇಲ್ಲಿ ಇದನ್ನು ನಾವು ಹಾಗೆ ಒಣಗಿಸ್ತೇವೆ. ಒಣಗಿಸಿದ ನಂತರ ಮತ್ತೆ ಹೊಸ ರೀತಿಯ ಒಂದು ಕಾಳು ಮೆಣಸು ಕ್ಲೀನ್ ಮಾಡೋದನ್ನು ಮಾಡಿದ್ದೇನೆ. ಅದನ್ನು ನಾನು ತೋರಿಸ್ತೇನೆ. ನೋಡಿ, ಇದು ಹಣ್ಣಾದ ಮೆಣಸನ್ನು ಈ ರೀತಿ ಬಾನಿಯೊಳಗೆ ಅಥವಾ ಯಾವುದಾದ್ರು ಡ್ರಮ್ಮಲ್ಲಿ ಒಂದು 2 ದಿವಸ 3 ದಿವಸ ನೆನೆಸಿಟ್ಟು ದಿವಸ ನೀರು ಚೇಂಜ್ ಮಾಡಿ ಅದನ್ನು ವೈಟ್ ಪೆಪ್ಪರ್ ಮಾಡೋ ಅಂಥ ಬಿಳಿ ಕಾಳು ಮೆಣಸು ಮಾಡೋ ಅಂಥ ಮಿಷನ್ ಇದೆ. ಆ ಮಿಷನಿಗೆ ಹಾಕಿ ತೊಳಿತೇವೆ. ಆನಂತರ ವೈಟ್ ಮೆಣಸಾಗುತ್ತೆ. ಆ ಮಿಷನಿಗೆ ಹಾಕಿ ತೊಳೆಯೋದನ್ನು ನಾನು ತೋರಿಸ್ತೇನೆ. ಈಗ ನೋಡಿ, ಇದು ಮಿಷನ್ನಲ್ಲಿ ಕಾಳು ಮೆಣಸನ್ನು ಬಿಡಿಸಿದ ನಂತರ ಇದನ್ನ ಸನ್ ಡ್ರೈಗೆ ಈ ರೀತಿ ಮಾಡ್ತೀವಿ. ಒಂದು 4 ಬಿಸಿಲು ಒಣಗಿಸಿ ಆನಂತರ ಇದನ್ನು ಕ್ಲೀನ್ ಮಾಡೋದಕ್ಕೆ ಮತ್ತೊಂದು ಮಿಷನ್ನಿಗೆ ಹಾಕ್ತೀವಿ. ಮಿಷನನ್ನು ನಾನು ನಿಮ್ಗೆ ತೋರಿಸ್ತೇನೆ. ಈಗ ಬೇಳೆಕಾಳನ್ನು ನೆನೆಸಿದ್ದು ನಾನು ತೊಳಿತಾ ಇದ್ದೇನೆ. ಈಗ ಶಬ್ದದಲ್ಲಿ ಅಷ್ಟು ಸರಿಯಾಗಿ ಕೇಳ್ತಾ ಇಲ್ಲ. ನೋಡಿ, ಬೇಳೆಕಾಳನ್ನು ಹಣ್ಣು ಹಾಕಿದ ನೆನೆಸಿದ್ದನ್ನು ಹಾಕ್ತಾ ಇದ್ದೇನೆ. ಈಗ ಹಾಕಿ ತೊಳಿತಾ ಇದ್ದೇನೆ. ಈಗ ನೀರು ಇನ್ನೂ ನೀರು ಬಿಡಬೇಕು. ಆಮೇಲೆ ಆ ಕಡೆಯಿಂದ ನೀರು ಬಿಡಬೇಕು. ಆ ಕಡೆ ತೋರಿಸ್ತೇನೆ. ಈಗ ನೀರು ಬಿಡೋದು ನೋಡಿ, ನೋಡ್ತಾ ಇರಿ. ಈಗ ಹೋಗ್ತದೆ, ಹೋಯ್ತು. ಈಗ ಇದು ಬೇಳೆಕಾಳು ಮಾಡುವ ಒಂದು ಮಿಷನ್ ಇದೆ. ಇದರ ಪ್ರಕ್ರಿಯೆ ಇದೆ. ಬೇಳೆಕಾಳನ್ನು ಮಿಷನ್ನಲ್ಲಿ ತೊಳೆದ ನಂತರ ಈ ರೀತಿಯಲ್ಲಿ ಬಿಸಿಲಿಗೆ ಒಣಗಿಸ್ಬೇಕು. ಒಂದು 4 ರಿಂದ 5 ಬಿಸಿಲು. ಆಮೇಲೆ ಇದನ್ನು ಕ್ಲೀನ್ ಮಾಡೋ ಮಿಷನಿಗೆ ಹಾಕ್ತೇವೆ. ಈಗ ನಾನು ಅದನ್ನು ಮುಂದೆ ತೋರಿಸ್ತೇನೆ. ಅಲ್ಲಿವರೆಗೂ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು.